ಬಾಯಿ ನೀರು ಯಾರು ಕುಡಿಬೇಡಿ, ಸೂಪರಾಗಿದೆ. ಗಮ್ ಅಂತ ಎಷ್ಟು ಚೆನ್ನಾಗಿ ಘಮ 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 ಅಂತ ಇದೆ ನೋಡಿ. ನಮ್ಮ ಹಳ್ಳಿ ಬಸ್ಸಾರು ಇದು. ನೀವು ಬಸ್ಸಾರು ಹಿಂಗೆ ಮಾಡ್ತೀರಾ, ಸೊಪ್ಪು ಹಾಕ್ತೀರಾ, ಕಾಳು ಹಾಕ್ತೀರಾ, ಅದು ಹಾಕ್ತೀರಾ, ಇದು ಹಾಕ್ತೀರಾ, ರುಬ್ತೀರಾ, ಅದು ಬಸ್ಸಾರು ಕುಲ್ವ ಥರ ಆಗಿರುತ್ತೆ. ಇದೊಂದು ಸತಿ ಈ ಥರ ಹಾಕಿ ಹಿಂಗೆ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬಸ್ಸಾರು, ಎಷ್ಟು ಗಮ್ ಅಂತದೆ. ಈ ಥರ ಮಾಡ್ಕೊಂಡು ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಲಸಿನಕಾಯಿನ ಬಸ್ಸಾರು. ಬಸ್ಸಾರು ನಾವು ಹಿಂಗೆ ತಟ್ಟೆ ಬೋಸಿಲೆ ಉಯ್ಯೋದು, ಸೌಟಲ್ಲಿ ಗಿಟಲ್ಲಿ ಹಾಕಲ್ಲ. ತಟ್ಟೆ ಮುದ್ದೆ ತಳ್ಕೊಪ್ಪ ರಾವಲ್ಲ. ಹ್ಞೂ ಸಕ್ಕರೆ ಸಾಕು 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 ಸಾಕು. ಒಂದು ತುಪ್ಪ ಕೊಟ್ಟಣ, ನಾಟೇಸಿನ ತುಪ್ಪ. ಹಲಸಿನಕಾಯಿ ಬಸ್ಸಾರು ಮಾಡೋಣ, ಹಳ್ಳಿ ಸ್ಟೈಲ್ ಇದೆ. ಹಲಸಿನಕಾಯಿ ಕಿತ್ಕೊಬಾರೋ ಅಂದರೆ ಹೋಗಿ ಕಿತ್ಕೊಂಬಂದಾನೆ ನೋಡಿ. ಈ ಥರ ಎಳೆದಿರ್ಬೇಕು ನೋಡಿ. ಹಿಂಗೆ ಕೆತ್ಕೊಡೋಕ್ಕೆ 20 ಮಾತಾಡ್ತಾವ್ರೆ ನೋಡವ, ಏನೋ ದುಡ್ಡು ಕೊಡೋತ್ತಾರ. ಹಿಂಗೆ ಅಂದ್ಬಿಟ್ಟು ಕೊಟ್ಲಲ್ಲಿ ಹಾಕ್ಬಿಟ್ಟು ಖರ್ಚು ಮಾಡಿ ಕೊಡುವ ಅಂದಿರ ಬೈಕೊಂಡು ಕೆತ್ತಾವನೆ. ಈ ಥರ ಎಳೆದಿರಬೇಕು. ಬಸ್ಸಾರು ಮಾಡಿ ತೋರಿಸ್ತೀನಿ, ಕೆತ್ತಿಸ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಮೇಲೆ. ಹಿಂಗೆಲ್ಲ ಕಡ್ಡಿಯಲ್ಲಿ ತಂದು ಇವೆಲ್ಲ ಉತ್ತರಿಸಿ ಇದೆಲ್ಲ ನಮಗೆ ಮಾಡೋಕ್ಕೆ ಬಂದದ ಆಂಟಿ, ಹಿಂಗೆ ತೋರಿಸಿದ್ಯಲ್ಲ. ನಾನು ಎಲ್ಲ ಸಿಟಿಯವ್ರು ಇರಲ್ಲ, ಹಳ್ಳಿಯವರು ಇರ್ತಾರೆ. ಹಳ್ಳಿಯಿಂದ ಹೋಗಿ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿರೋರು ಇರ್ತಾರೆ. ನಾನು ಕೈ ಕತ್ತರಿಸ್ಬಿಟ್ಟಿಯೇ ಹಲಸಿನಕಾಯಿ ಕೆತ್ತಿಸ್ತಾವಳೆ ಅಂತ ಹೊಟ್ಟೆ ಕಿಚ್ಚಿಗೆ ನೋಡ್ಕೊಂಡು ಕೆತ್ತು. ಆಮೇಲೆ ನೋಡಿ ಹಿಂಗೆ ಮಾಡ್ಕೊಂಡ್ರೆ ನೋಡಿ ಈ ಥರ ಸೂಪರಾಗಿ ಬರುತ್ತೆ. ಕಿಡ್ನಿ ಕಲ್ಗಿಲ್ಲಿದ್ರೆ, ಕೂದಲಿದ್ರೆ ಇದಕ್ಕೆಲ್ಲ ತುಂಬ ಒಳ್ಳೇದಿದು. ಹಲಸಿನಕಾಯಿ ವರ್ಷಕ್ಕೊಂದ್ಸತಿ ತಿನ್ನಬೇಕು, ಕರಳೆ ತಿನ್ನಬೇಕು, ಅಣಬೆ ತಿನ್ನಬೇಕು. ಈ ಕಾಲದಲ್ಲೇ ಇವೆಲ್ಲ ಸಿಕ್ಕೋದು. ಮಾಡ್ಕೊಂಡು ವರ್ಷಕ್ಕೊಂದ್ಸತಿ ನೀವು ಯಾವಾಗಾರು ಬರೋನೇ ಒಳ್ರೆ ವರ್ಷಕ್ಕೆ 2 ಸತಿ 3 ಸತಿ ಊರುಗಳಿಗೆ ಹಬ್ಬ ಹುಣ್ಮೆಗೆ. ಈಗ ನಿಮ್ಮ ತಂದೆ ತಾಯಿರು ಯಾರು ನಿಮ್ಮನ್ನು ನೋಡೋಕೆ ಬರಲ್ವಾ, ಅವಾಗ ತರಿಸ್ಕೊಳ್ಳಿ. ಒಂದು ಹಲಸಿನಕಾಯಿ ಎತ್ಕೊಬಾಪ ಅಂತ. ಕಾಳೆಲ್ಲ ಬೆಂಗಳೂರಲ್ಲಿ ಸಿಗ್ತವೆ. ಹಿಂಗೆ ತಂದು ಹಿಂಗೆ ಮಡಿಕೊಂಡ್ರೆ ಆಮೇಲೆ ನೀರೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸೂಪರಾಗಿರುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲ ಕೆತ್ಕೊಂಡು ತಗೊಬರ್ತಾರೆ ನಿಮ್ಮ ಮಾವದಿರೋ ಇಲ್ಲ ನಿಮ್ಮ ಅಪ್ಪರೋ ಯಾರು ಬರ್ತಾ ಇರ್ತಾರಲ್ಲ, ಅವ್ರಿಗೆ ಹೇಳ್ಬಿಟ್ಟು ತರಿಸ್ಕೊಳ್ಳಿ. ಹಿಂಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಏನಪ್ಪ ತೋರಿಸ್ತಾಳೆ, ಹೇಳ್ತಾಳೆ ಅನ್ಬೇಡ್ರಿ. ಇದು ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಪಲ್ಯ ಹೇಗೆ ಮಾಡೋದು, ಹಲಸಿನಕಾಯಿ ತರಗುಣಿ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಹಲಸಿನಕಾಯಿ, ಅವರೆಕಾಳು, ತರಗುಣಿ ಕಾಳೆಲ್ಲ ಸೋಸಿ ತೊಳೆದು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. ಎಲ್ಲ ನೆಂದಿದೆ. ಇವಾಗ ನೆಂದಿರೋದಾಕ್ರೆ ಜಲ್ದಿ ಬೇಯ್ತದೆ ಅಂತ ಈಗ ಹಾಕ್ತಾಯಿದ್ದೀನಿ. ಹಲಸಿನಕಾಯಿನೂ ಕಾಳು ಹಾಕ್ಬಿಟ್ಟು ಮುಚ್ಚಿಬಿಡೋಣ, ಚೆನ್ನಾಗಿ ಬೇಯಲಿ. ಅಷ್ಟೊತ್ತು ಬಸ್ಸಾರಿಗೆ ಏನು ಬೇಕಂತ ರೆಡಿ ಮಾಡ್ಕೊಳ್ಳೋಣ. ಆ ತಾಳದ ಅದು ಇದೆಲ್ಲ ಮಾಡ್ತಾರೆ, ಆದರೆ ನಾನು ಬಸ್ಸಾರು ಮಾಡಿ ತೋರಿಸ್ತೀನಿ ನಿಮಗೆ. ತರಗುಣಿ ಕಾಳು, ಅವರೆಕಾಳು ರಾತ್ರಿ ನೀರು ಉದ್ದು ನೆನೆಸ್ಕೊಂಡು ಹಿಂಗೆ ಹಾಕ್ಕೋಬೇಕು. ನೀರು ಕುದೀತಾ ಇದೆ, ಹಿಂಗೆ ಹಾಕ್ತಾಯಿದ್ದೀನಿ, ಬೇಯ್ತದೆ. ಮುಚ್ಚಿಬಿಡೋಣ. ಇದೇನಪ್ಪ ಒಳಗಡೆ ಬೀಜದ ಎಲ್ಲ ಬೀಜನ ಸೇರಿಸಿ ಎಲ್ಲ ಹಿಂಗೆ ಇದು ಉತ್ತರಿಸ್ತವ್ರೆ. ಹಲಸಿನ ಬೀಜ ಸಮೇತ ಅನ್ಬೇಡ್ರಿ. ಹಲಸಿನ ಬೀಜ ನಾವು ಒಲೆಯಲ್ಲಿ ಎಣ್ಣೆ ಕುಯ್ಕೊ ತಿಂದರೆ, ಹಲಸಿನ ಬೀಜ ಒಲೆಗೆ ಹಾಕ್ಬಿಟ್ಟು ಸುಟ್ಕೊ ತಿಂತೀವಿ, ಹಾಕಿ ಸಾಂಬಾರು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಎಳೆ ಬೀಜ ತಿಂಬಿ ಏನು ಒಳ್ಳೆ ಇದೇನಿಲ್ಲ, ಪ್ರಾಬ್ಲಮ್ ಏನೂ ಆಗಲ್ತು. ಬೀಜದ ಬೆರಕೆ ಹಿಂಗೆ ಉತ್ತರಿಸ್ಕೊಂಡು ಎಲ್ಲ ತೊಳೆದು ಹಾಕೋ ಮಾಡ್ಕೊತಿದ್ರೆ ಸೂಪರಾಗಿರುತ್ತೆ. ಬೆಂದಿದೆ ಚೆನ್ನಾಗೆ ನೋಡಿ, ಹಿಂಗೆ ಇಷ್ಟು ನೋಡಿ ಬೆಂದಿದೆ ಅಂತ ಗೊತ್ತಾಗ್ತದೆ ಹಿಂಗೆ. ಈಗ ಇದು ಹಲಸಿನಕಾಯಿ ತೊಳೆದು ಹಾಕೊಳ್ಳೋಣ. 2 ಸತಿ ಚೆನ್ನಾಗಿ ತೊಳೆದಿದ್ದೀನಿ. ಈಗ 3ನೇ ಸತಿ ನೀರು ಹಾಕಿ ತೊಳ್ತಾ ಇದ್ದೀನಿ. 2 ಸಲ ಚೆನ್ನಾಗಿ ತೊಳೆದು ನೀರು ಬಗ್ಸಿದ್ದೀನಿ. ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಹಿಂಗೆ ಹಾಕೊಳ್ಳಿ. ಹಿಂಗೆ ಕಾಳೆಲ್ಲ ಚೆನ್ನಾಗಿ ಬೆಂದಮೇಲೆ ಹಾಕೋಬೇಕು. ಇದೇನು ಜಲ್ದಿ ಬೆಂದೈತದೆ ಎಳೆಕಾಯಿ. 3 ಸತಿ ಚೆನ್ನಾಗಿ ತೊಳೆದಾದ್ಮೇಲೆ ಹಿಂಗೆ ಹಿಂಡ್ಕೋಬೇಕು. ಹಿಂಗೆ ಹಾಕ್ಬೇಕು. ಹಿಂಗೆ ಇದು ತುಂಬ ಒಳ್ಳೆಯದು. ಹಲಸಿನಕಾಯಿ ಕರಳೆ, ಈ ಅಣಬೆಲ್ಲ ವರ್ಷಕ್ಕೊಂದ್ಸತಿ ಏನು ಕೇಳಿದ್ದಿಲ್ಲ ತಿನ್ನೋದು. ಕಳ್ಳೆಲ್ಲಿ ಹುಣ್ಣು ಪಣ್ಣು ಇದ್ದರೆ, ಕೂದಿದ್ರೆ ಅದು ಇದು ಅಂತ ಬಾಳೆ ದಿಂಡು ಇವೆಲ್ಲ ಅದಕ್ಕೆ ಬೇಯಿಸ್ಕೊ ತಿನ್ನೋದು. ಇವೆಲ್ಲ ವರ್ಷಕ್ಕೊಂದ್ಸತಿ ಹಿಂಗೆ ಮಾಡ್ಕೊಂಡು ತಿನ್ನಬೇಕು. ಅಯ್ಯೋ ಯಾರು ಕತ್ತರಿಸೋರು ಯಾರು, ಉತ್ತರಿಸೋರು ಯಾರು, ಮಾಡೋರು ಯಾರು ಅಂತ ಸೋಂಬೇರಿತನ ಇರ್ತದೆ. ಆದರೆ ಮೈಗೆ ತುಂಬ ಒಳ್ಳೆಯದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪ ನೋಡ್ಕೊಂಡು ಹಾಕೊಳ್ಳಿ. ಅಕಸ್ಮಾತ್ ಒಂಚೂರು ತಿಂದು ನೋಡ್ಬಿಟ್ಟು ಉರಿ ಹೋಗ್ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳೋದು. ನೆಕ್ಸ್ಟ್ ಹಾಕಿದ್ದೀನಿ. ಹಿಂಗೆ ತಿರ್ಬಿಟ್ಟು ಮುಚ್ಚಿಬಿಡೋಣ, ಬೇಯಲಿ. ಇನ್ನೊಂದು ಸ್ವಲ್ಪ ಕಾಳು ಹಲಸಿನಕಾಯಿ ಹಿಂಗೆ ಬೇಯಲಿ, ಮುಚ್ಚಿ ಬೆಂದಿದೆ. ಇವಾಗ ಹಲಸಿನಕಾಯಿ ಕಾಳೆಲ್ಲ ಉಪ್ಪು ಗಿಪ್ಪೆಲ್ಲ ಕರೆಕ್ಟಾಗಿದೆ, ಸೂಪರಾಗಿ ಬೆಂದಿದೆ. ಇವಾಗ ಇದು ಸೋರಾಕೊಳ್ಳೋಣ, ಸೊಪ್ಪು ಕಾಳು ಸೋರಾಕೊಳ್ಳೋಣ. ಈಗ ಆಯ್ತಿದೆ. ಪಲ್ಯಕ್ಕೆ ಸ್ವಲ್ಪ ಹುಚ್ಚೆಳ್ಳು ಹುರಿದು ಹಾಕೋ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾರು ಸಿಕ್ಕಿದ್ರೆ ಹಾಕಿ, ಸಿಕ್ಕಲಿಲ್ಲ ಅಂತ ಹಾಕೋಕೆ ಹೋಗ್ಬಿಡ್ಬೇಡಿ. ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಮ್ಗೆ ಇದು ಹಳ್ಳಿ ಅಲ್ವಾ, ಹುಚ್ಚೆಳ್ಳು ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟು ಹುಚ್ಚೆಳ್ಳು ಹುರಿತಾ ಇದ್ದೀನಿ. ಇದು ಸ್ವಲ್ಪ ಸುಮ್ಮನೆ ಹಂಗೆ ದಪ್ಪ ಕುಟ್ಬಿಟ್ಟು ಇಲ್ಲ ಮಿಕ್ಸಿಗೆ ಪೌಡ್ರ್ ಮಾಡಿಕೊಂಡು ಆಮೇಲೆ ಹಾಕ್ಕೋಬೇಕು ಪಲ್ಯಕ್ಕೆ. ಹಿಂಗೆ ಹುರ್ಕೋಬೇಕು. ಹಿಂಗೆ ಉರಿ ಕಮ್ಮಿ ಕೊಟ್ಕೊಂಡು ನಿಧಾನಕ್ಕೆ ಹಿಂಗೆ ಹುರ್ಕೋಬೇಕು. ಗಮ್ಮನ ಹಂಗೆ ಚಿಟಪಟನೂ ಉರಿಬೇಕು. ಹಿಂಗೆ ಚಿಟಪಟ ಅಂತ ಇದೆ ಸಾಕು, ಜಾಸ್ತಿ ಸೀಸಿದ್ರೆ ಕಷ್ಟ ಬಂದುಬಿಡ್ತದೆ. ಇಷ್ಟೇ ಗಮ್ಮಂತ ಅದು ನೋಡಿ. ಈಗ ಹಿಂಗೆ ಅನ್ಬೇಕು. ಹಿಂಗೆ ಪಲ್ಯಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳೋಣ.
ಹಲಸಿನಕಾಯಿ ಪಲ್ಯ ಅಲ್ವಾ, ಸ್ವಲ್ಪ ಹೊತ್ತು ಎಣ್ಣೆ ಹೆಚ್ಚಾಗಿದ್ರೆ ಚೆನ್ನಾಗಾಯ್ತದೆ. ಇಷ್ಟು ಸಾಸಿವೆ ಹಾಕೊಳ್ಳೋಣ, ಚಿಟಪಟ ಅಂದು. ಈರುಳ್ಳಿ ಒಣಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಹಸಿಮೆಣ್ಸಿಕಾಯಿ ಹಾಕಲಿಲ್ಲ, ಈರುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆ ಬೇಯಲಿ, ತುಂಬ ಸೀಸೋದು ಬೇಡ, ದಪ್ಪದರ ಬೇಯಲಿ ಎಣ್ಣೆಲಿ. ಸ್ವಲ್ಪ ಬೆಂದಾದ್ಮೇಲೆ ಕಾಳು ಹಾಕೊಳ್ಳೋಣ. ಈರುಳ್ಳಿ ಸಾಕು, ಇಷ್ಟೇ ಬೆಂದಿರ್ತೀನಿ, ಸೀಸ್ಬಾರ್ದು. ಇವಾಗ ಇದು ಹಾಕೊಳ್ಳೋಣ. ಹಿಂಗೆ ಎಣ್ಣೆಲಿ ಸ್ವಲ್ಪ ಬೇಯಲಿ, ಇದು ಬೇಯಿಸಿ ಆಮೇಲೆ ತೆಂಗಿನಕಾಯಿ ತುರಿ ಪುಡಿ ಎಲ್ಲ ಹಾಕೊಳ್ಳೋಣ. ಬೇಯಲಿ ಸ್ವಲ್ಪ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಹುಚ್ಚಳ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹಾಕೋಣ. ಗಮ್ ಅಂತ ಇದೆ ನೋಡಿ, ಹುರಿದಿರೋದಕ್ಕೆ ಹೆಚ್ಚಾಗಿ ಹಾಕ್ಬಿಡ್ತೀನಿ. ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಕಾಯಿ ತುರಿ ಹಾಕೊಳ್ಳಿ. ಹೀಗಿತ್ತು ಕಾಯಿ ತುರಿ ಹಾಕ್ತೀನಿ, ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಮಡಗಬಾರ್ದು. ಒಂದು ಹಾಕಿದ್ದೀನಿ. ಕಾಯಿ ಹೆಚ್ಚಾಗತ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕಾಯಿ ರೇಟ್ ಜಾಸ್ತಿ ಬೆಂಗಳೂರಲ್ಲಿ, ಒಮ್ಮೆನ ಮರಮಡುಗಳೇ ಹಳ್ಳೀಲಿ ಕಿತ್ಬಿಟ್ಟು ಸುಲ್ಬಿಟ್ಟು ಹಾಕ್ಬಿಡ್ತಾಳೆ ಅಂತ ಅನ್ಕೋಬೇಡಿ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ನೀವು ಇಷ್ಟೊಂದು ಮಾಡೋದಲ್ಲ, ಸ್ವಲ್ಪ ತಾನೇ ಮಾಡೋದು, ಸ್ವಲ್ಪ ಹಾಕೊಳ್ಳಿ ನೋಡಿ. ಇನ್ನೂ ಹಾಕೋಕ್ಕಾಗಿತ್ತು, ಬೈತಾರೆ ವಿಡಿಯೋ ನೋಡೋರು, ಏನು ಉಮೇಶ್ ಒಂದು ಹೆಂಗೆ ಆಗ್ತವೆ ಅಂತ ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಹುಚ್ಚಳ್ಳು ತೆಂಗಿನಕಾಯಿ ಪುಡಿ ಗಮ್ ಅಂತ ತಿನ್ಬೇಕು ಅನ್ನಿಸ್ತಾ ಇದೆ ನಿಮಗೂ. ಆರೋಗ್ಯಕ್ಕೆ ಮತ್ತು ತುಂಬ ಒಳ್ಳೇದಿದು. ಯಾವ ಗ್ಯಾಸ್ಟ್ರಿಕ್ ಹೋಗಲ್ಲ, ಏನೂ ಆಗೋಲ್ಲ. ಪಲ್ಯಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ, ಬೇಯಿಸಿದ ನೀರು ವೇಸ್ಟ್ ಆಗುತ್ತಲ್ವ. ಅದಕ್ಕೆ ಏನು ಮಾಡಬೇಕು, ಬಸ್ಸಾರು ಮಾಡ್ಕೋಬೇಕು. ಚೆನ್ನಾಗಿ ಕಾಣ್ತಾ ಇದೆಯಾ? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ತಿನ್ಬೇಕು ಅನ್ನಿಸ್ತಾ ಇದೆಯಾ? ಈಗ ರೆಡಿ ಇದೆ. ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು. ಇದೆಲ್ಲ ನಮ್ಮ ಗೌಡ್ರುಗಳು ತಿನ್ನೋದಿದು. ಅವರೆಲ್ಲ ದೇವೇಗೌಡರು, ಅವರೆಲ್ಲ ಇದು ಹುಚ್ಚಳು ಹಳ್ಳಿಯವರಲ್ವ, ಹಾಗೆಲ್ಲ ಹುಚ್ಚಳು ಪುಡಿ, ಹುಚ್ಚಳು ರಸ ನಾವು ನಾಟಿ ಕೋಳಿ ಸಾರಿಗೆ ಮತ್ತು ಬಸ್ಸಾರಿಗೆ ಎಲ್ಲ ಹುಚ್ಚಳು ಆಡಿಸ್ಬಿಟ್ಟು ಹುಚ್ಚಳು ಹಾಲಲ್ಲೇ ನಾವು ಮಾಡೋದು. ಸೂಪರಾಗಿರುತ್ತೆ. ಇದು ತಿಂದು ನೋಡಿ ಒಂದು ಸಲ, ಪಲ್ಯಕ್ಕೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ತೆಗಿಯೋಣ, ಸಾಕು, ಇಳಿದ್ಬಿಡೋಣ. ಸೀದವರು ಚೆನ್ನಾಗಿರಲ್ಲ. ಹಲಸಿನಕಾಯಿ ತರಗುಣಿ ಕಾಳು ಬಸ್ಸಾರಿಗಿದು. ಇದು ಫಸ್ಟು ತೆಂಗಿನಕಾಯಿ ಒಂದು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹಾಕೋಬೇಕು, ಇಲ್ಲ ಕಮ್ಮಿ ಹಾಕೋಬೇಕಂದ್ರೆ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಇಷ್ಟು ಈರುಳ್ಳಿ ಹಾಕೋತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಸಿ ಹುಣಸೆಹಣ್ಣು, ಮತ್ತು ಒಂದು ಟೊಮಟೊ ರೇಟ್ ಜಾಸ್ತಿ ಇದೆಯಲ್ಲ, ಅದಕ್ಕೆ ಹಸಿ ಹುಣಸೆಹಣ್ಣು ಹಾಕಿದ್ದೀನಿ. ನಾನು ಹುಣಸೆಹಣ್ಣು ಹಾಕೋದಿಲ್ಲ ಯಾವುದಕ್ಕೂ. ಇವತ್ತು ಟೊಮಟೊ ಹಣ್ಣು ಜಾಸ್ತಿ ರೇಟ್ ಜಾಸ್ತಿ ಅಂದ್ಬಿಟ್ಟು ಒಂದು ಅರ್ಧ ಕೆಜಿಯಷ್ಟು ಟೊಮಟೊ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಹಾಕ್ತೀನಿ. ಇದು ರುಬ್ಕೋ ಬಸ್ಸಾರಿಗೆ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಆಮೇಲೆ ದಪ್ಪ ದರ ರುಬ್ಬಿಟ್ರೆ ಚೆನ್ನಾಗಾಗಲ್ಲ. ತುಂಬ ನುಣ್ಣಗೆ ರುಬ್ಕೊಂಡು ಆಮೇಲೆ ಒಗ್ಗರಣೆ ಹಾಕುವ. ಆಮೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬಸ್ಸಾರು, ಹಲಸಿನಕಾಯಿ ಬಸ್ಸಾರು. ಹಲಸಿನಕಾಯಲ್ಲೂ ಮಾಡೋರೇನು ಬೇಕು, ನಿಮ್ಮ ಹಳ್ಳಿಯವ್ರಿಗೆ ಗೊತ್ತಾಗಿರ್ತದೆ, ಸಿಟಿಯವ್ರಿಗೆ ಗೊತ್ತಾಗಿರಲ್ಲ. ನಾನು ಮಾಡಿ ತೋರಿಸ್ತೀನಿ ಬನ್ನಿ. ಈ ಸೋರು ಹಾಕ್ಕೊಂಡು ಆಗೋದು. ಇದು ಬೆಂದಿರೋ ನೀರು. ಇದು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಬಸ್ಸಾರಿಗೆ, ಅದರೊಳಗೆ ಹಿಂಗೆ ಉಯ್ಕೊಳ್ಳೋಣ. ಹಿಂಗೆ ಬಸ್ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ. ಒಮ್ಮೆ ಎಲ್ಲದಕ್ಕೂ ಎಣ್ಣೆ ಉಯ್ತಾಳೆ, ಜಾಸ್ತಿ ಅನ್ಕೋಬೇಡ್ರಿ, ಎಣ್ಣೆ ಹೆಚ್ಚಾಗಕ್ಕೆ ಚೆನ್ನಾಗೈತದೆ ಅಂತ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋತಾಯಿದ್ದೀನಿ. ಈರುಳ್ಳಿ ಹಾಕೋತಾಯಿದ್ದೀನಿ. ಇದೊಂದು ಮೆಣಸಿನ್ಕಾಯಿ ಮುರಿದು ಹಾಕೋತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಎಲ್ಲ ಥರದಲ್ಲೂ ನಾವು ಬಸ್ಸಾರು ಮಾಡಿ ತಿಂತೀವಿ, ಸೊಪ್ಪುಂದು, ತರಕಾರಿದು ಎಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ಹಲಸಿನಕಾಯಿ ಬಸ್ಸಾರು ಯಾವ ಥರ ಇರುತ್ತೆ ಅಂತ. ಇದು ಚೆನ್ನಾಗಿರುತ್ತೆ. ಹಳ್ಳಿಯವ್ರಿಗಾರು ಗೊತ್ತಿರುತ್ತೆ, ನಾವು ಮಾಡಿ ತಿಂದಿರ್ತೀವಿ, ಬುಡಾಂಟಿ ಅಂತೀರ. ಆದರೆ ಸಿಟಿಯವ್ರಿಗಾರು ಗೊತ್ತಿರಲ್ಲ. ಬೈಕೊಂಬೇಡಿ, ಹಲಸಿನಕಾಯಿಲೂ ಬಸ್ಸಾರು ಮಾಡ್ತಾರೆ ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಈಗ ಇದು ರುಬ್ಬಿರಿದು ಅಂತಂದರೆ ಹಾಕೋವಾಗ ತೊಳಕ್ಕೆ ಹಿಂಗೆ ಮಿಕ್ಸಿಲೆಲ್ಲ ತೊಳ್ಕೊಂಡು ತೆಳ್ಳಗೆ ಮಾಡ್ಬೇಕಿದೆ, ತುಂಬ ಗಟ್ಟಿ ಮಾಡಬಾರ್ದು. ಇದು ಹಲಸಿನಕಾಯಿ ಬಸ್ಸಾರು 3-4 ಜನಕ್ಕೆ ಬೇಕಂತೆ ಬೆಂಗಳೂರವ್ರಿಗೆ. ಅದಕ್ಕೆ ಹೆಚ್ಚಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಬೆಂಗಳೂರವ್ರು, ನಮ್ಮ ಫ್ರೆಂಡು, ನಮ್ಮ ಮಗಳ ಫ್ರೆಂಡೆಲ್ಲ ಬಂದ್ಬಿಟ್ಟವ್ರು. ಒಂದು 3-4 ಜನ ಒಂದೊಂದು ಡಬ್ಬು ಕುಯ್ದಿದೆ. ಮಟನ್ ಚಿಕನ್ ರೇಟ್ ಜಾಸ್ತಿ. ಬರೀ ಬಸ್ಸಾರು ಏನಿದು, ಬರೀ ಉಡಿ ತೆಂಗಿನಕಾಯಿ ಅಷ್ಟೇ ಹಾಕೋದು. 4-5 ಚಮ್ ನೀರು ಊದಿ ಮಾಡಿ ಕೊಟ್ಟು ಕಳಿಸೋದು. ಅದಾಗೆ ಇನ್ನೂ ಉರಿಯೋದಾಗೆ ಅಂತ. ಇನ್ನೂ ಉಯ್ಬೇಕು, ಇನ್ನೂ ಒಂದು ಬಸ್ಸು ನೀರು ಉಯ್ಬೇಕು. ಗಟ್ಟಿಯಾಗ್ಬಿಡ್ತದೆ, ಬೆಂದಿ ಗಟ್ಟಿಯಾಗಬೇಕಿದು.
ಒಳ್ಳೆ ಮೀನು ಸಾರು ಥರ ಕಾಣ್ತಾ ಇದ್ದೀರ. ಇದು ಕುದೀಲಿ, ಮುಚ್ಚುವ ಒಂದು ಪ್ಲೇಟ. ಲಲಿತಮ್ಮ ಆ ಪ್ಲೇಟ್ಗೋಸಿ ನೀರಾಗಿ ತೊಳ್ಕೊಂಡು ತಗೋರಮ್ಮ. ಬಾಯಿ ನೀರು ಯಾರು ಕುಡಿಬೇಡಿ, ಸೂಪರಾಗಿದೆ. ಗಮ್ ಅಂತ ಎಷ್ಟು ಚೆನ್ನಾಗಿ ಘಮ 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 ಅಂತ ಇದೆ ನೋಡಿ. ನಮ್ಮ ಹಳ್ಳಿ ಬಸ್ಸಾರು ಇದು. ನೀವು ಬಸ್ಸಾರು ಹಿಂಗೆ ಮಾಡ್ತೀರಾ, ಸೊಪ್ಪು ಹಾಕ್ತೀರಾ, ಕಾಳು ಹಾಕ್ತೀರಾ, ಅದು ಹಾಕ್ತೀರಾ, ಇದು ಹಾಕ್ತೀರಾ, ರುಬ್ತೀರಾ, ಅದು ಬಸ್ಸಾರು ಕುಲ್ವ ಥರ ಆಗಿರುತ್ತೆ. ಇದೊಂದು ಸತಿ ಈ ಥರ ಹಾಕಿ ಹಿಂಗೆ ಮಾಡಿ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬಸ್ಸಾರು, ಎಷ್ಟು ಗಮ್ಮಂತದೆ. ಈ ಥರ ಮಾಡ್ಕೊಂಡು ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಲಸಿನಕಾಯಿನ ಬಸ್ಸಾರು. ಒಂಚೂರು ಸಪ್ಪೆ ಇತ್ತು, ಒಂಚೂರು ಉಪ್ಪು ಹಾಕೊಂಡಿದ್ದೀನಿ. ಬೇವ ಕಾಳು ಹಲಸಿನಕಾಯಿ ಬೇವ ಉಪ್ಪು ಹಾಕಿದ್ನಲ್ಲ, ಇದಕ್ಕೇನು ಜಾಸ್ತಿ ಉಪ್ಪು ಹಾಕಿಲ್ಲ, ಒಂಚೂರು ಸಪ್ಪೆ ಹಾಕಿದ್ದೀನಿ. ಆಹಾ, ಕೈ ಬಿಟ್ಕೊಂಡು ಎತ್ಬೇಕಾ, ಹಂಗೆ ಕುಡಿಬೇಕಾ? ಬೈಕಬೇಡಿ, ಸೋಡ್ ತೊಳ್ಕೊತೀನಿ, ಹಂಗೆ ನೋಡ್ಕೊಳ್ಳಿ. ಸೂಪರಾಗಿದೆ ಬಸ್ಸಾರು.